ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡೆ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ನಾನು ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದ ತಕ್ಷಣ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ವೀಡಿಯೋಸ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹಬ್ಬ ಕೂಡ ಇತ್ತಲ್ಲ, ಯುಗಾದಿ ಹಬ್ಬ. ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಹಾಸ್ಪಿಟ್ಲಿಂದ ಮನೆಗೆ ಬಂದ ಮೇಲೆ ಮನೆ ಅಂತೂ ಅಲ್ಲೋಲ ಕಲ್ಲೋಲ ಮಾಡಿದ್ದ. ಅಪ್ಪು ಅಂತೂ ಎಲ್ಲ ಚಲಾಪಿಲಿ ಮಾಡಿಬಿಟ್ಟಿದ್ದ. ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸಂಜೆ ಅಷ್ಟೊತ್ತಿಗೆ ಕ್ಲೀನ್ ಮಾಡಿಬಿಟ್ಟು ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಕೂಡ ಹಾಕಿದ್ದೆ. ಅದನ್ನು ಕೂಡ ಎಲ್ಲ ಒಣಗಾಕೋಣ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದೆ. ಯಾಕಂದರೆ ನನಗೆ ಇವತ್ತು ಒಂದೇ ದಿವಸ ಟೈಮು ಮನೇಲಿ ಏನೇನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದು. ಯಾಕೆ ಅಂದರೆ 11 ದಿವಸದ್ದು ಸೂತಕ ತಕ್ಕೊಳ್ಳೋದಿತ್ತು. ಅಂದರೆ ನಾನು ಬಂದಿದ್ದು ಮುಂದಿನ ದಿವಸ ಡಿಸ್ಚಾರ್ಜ್ ಮಾಡಿದರು ಅಕ್ಕನೂ ಪಾಪುನು. ಇನ್ನು ಅದಾದಮೇಲೆ ಒಂದೇ ದಿವಸ ಇದ್ದಿದ್ದು 11 ದಿವಸಕ್ಕೆ ಸೂತಕ ತಕ್ಕೋತೀವಿ, ಇಲ್ಲ 9 ದಿವಸ 11 ದಿವಸ ಅಂತಲೂ ಜ್ಯೋತಿಷ್ರು ಹೇಳಿದರು. 9 ದಿವಸ ಹಾಸ್ಪಿಟ್ಲಲ್ಲೇ ಆಗೋಯಿತು. ಹಾಗಾಗಿ 11ನೇ ದಿವಸಕ್ಕೆ ಇನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು 11ನೇ ದಿವಸಕ್ಕೆ ಸೂತಕ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಮನೇಲಿ ಏನೇನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹಿಂದಿನ ದಿವಸನೇ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನು ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ, ಹೇಗಿದೆ ಅದು, ಇನ್ನೂ ಚೆನ್ನಾಗಿದೆ, ಚೆನ್ನಾಗಿ ಕೊಳೆ ಹೋಗ್ತಾ ಇದೆಯಾ ಅಂತ. ಅದನ್ನು ನೆಕ್ಸ್ಟು ವ್ಲಾಗಲ್ಲಿ ನಾನು ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಸಂಜೆ ನಾನು ಅಕ್ಕಂಗೆ ವೀಡಿಯೋ ಕಾಲ್ ಮಾಡಿ ಮಾತಾಡಿದೆ. ಯಾಕಂದರೆ ಅವಾಗ ತಾನೇ ಡಿಸ್ಚಾರ್ಜ್ ಮಾಡಿದ್ರಲ್ಲ, ಮನೆಗೆ ಬಂದಿದ್ದರು. ಸೊ ಹಾಗಾಗಿ ಪಾಪುನೆಲ್ಲ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಸ್ಪಿಟಲ್ ಇದ್ದು. ಹಾಗಾಗಿ ವೀಡಿಯೋ ಕಾಲ್ ಮಾಡಿ ಅಕ್ಕನ ಜೊತೆ ಮತ್ತು ಪಾಪು ಹತ್ರ ಎಲ್ಲನೂ ಮಾತಾಡಿಕೊಂಡು ಇನ್ನು ನೆಕ್ಸ್ಟ್ ಡೇ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವತ್ತು ಹಾಗೆ ಸುಸ್ತಲ್ಲಿ ಮಲ್ಕೊಂಡ್ಬಿಟ್ಟೆ, ಎಲ್ಲ ಜಾಸ್ತಿ ಕೆಲಸ ಆಗೋಯ್ತಲ್ಲ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಪುನ ಅಂಗನವಾಡಿಗೆ ಬಿಟ್ಬಿಟ್ಟು ನಾವು ಬಂದು ಫಸ್ಟು ಹೋಗಿದ್ದು ಅಕ್ಕ ಮನೆಗೆ. ಯಾಕಂದರೆ ಅಲ್ಲಿ ಸ್ವಲ್ಪ ಅಕ್ಕಂದು ಲಗೇಜ್ಗಳೆಲ್ಲ ಇತ್ತು, ನಂದು ಕೂಡ ಲಗೇಜ್ ಇತ್ತು. ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇನ್ನು ಟೆಂಪೋನ ಕರೆಸಿ ಅದಕ್ಕೆಲ್ಲ ಹಾಕಿಸ್ಬಿಟ್ಟು ಅಮ್ಮನ ಊರಿಗೆ ಕಳಿಸಿದೆ. ಅಲ್ಲೆಲ್ಲ ಇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಅಲ್ಲಿಗೆ ನೆನ್ಮಂಗ್ಲಕ್ಕೆ ಹೋದ್ವಿ. ಪಾಪುಗೆ ಹೇಗೋ ತೊಟ್ಲಿಗೆ ಹಾಕ್ತಾರಲ್ಲ, ಬರೀ ಇದ್ರಲ್ಲಿ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಬೆಳ್ಳಿದೇನೋ ತೊಗೊಳ್ಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಅದನ್ನು ಕೂಡ ತೊಗೊಂಡು ಬರ್ದಂಗೆ ಆಗುತ್ತೆ. ಆಮೇಲೆ ಅಮ್ಮ ಕೂಡ ಕೆಲವೊಂದಿಷ್ಟು ಪೂಜೆಗಳಿಗೆ ಬರ್ಕೊಟ್ಟಿರೋ ಐಟಮ್ಸ್ ಎಲ್ಲ ಇತ್ತು, ಅದನ್ನು ತೊಗೊಂಡು ಬರೋಣ ಅಂತೇಳಿ ತೊಗೊಂಡು ಬಂದ್ವಿ. ಮಕ್ಳದಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕೈಗೆ ಕಾಲಿಗೆ ಆಮೇಲೆ ಸೊಂಟಕ್ಕೆ ಉಡ್ದಾರ ಎಲ್ಲನೂ ನಾನು ಪಾಪುಗೆ ತೊಗೊಂಡೆ. ಕೈಗೆ ಸ್ವಲ್ಪ ಸಿಂಪಲ್ಲಾಗಿ ಮತ್ತು ಸ್ವಲ್ಪ ದಪ್ಪವಾಗಿರಬೇಕು, ಅದು ನೆಕ್ಸ್ಟ್ ಟೈಮ್ ಹಾಕಿ ಇನ್ನೊಂದು ತೊಗೊಳ್ಳೋ ಥರ ಇರಬೇಕು ಅಂತ ಹೇಳ್ಬಿಟ್ಟು ಪ್ಲೇನಲ್ಲಿ ಕಡ್ಗ ತೊಗೊಂಡೆ. ಇನ್ನು ಕಾಲಿಗೆ ನಾವು ಕಾಲ್ಗೆಜ್ಜೆ ಎಲ್ಲ ಹಾಕಲ್ಲ, ಕಾಲ್ಗೆಜ್ಜೆ ಇರೋ ಥರ ಬರುತ್ತೆ ನೋಡಿ ಕಡ್ಗ ಕಾಲ್ಗೆ ಹಾಕೋದು, ಆ ಥರದನ್ನ ನಾನು ತೊಗೊಂಡೆ. ಇವಾಗ ತೋರಿಸ್ತಾ ಇದ್ದೀನಲ್ಲ ಅದು ಸ್ವಲ್ಪ ದಪ್ಪ ಇತ್ತು, ಇನ್ನೂ ಎಳೆ ಕಾಲಲ್ವ, ಅದು ಬೇಡ, ಸ್ವಲ್ಪ ಲೈಟಾಗಿರೋದು ಚೆನ್ನಾಗಿ ಇರೋದು ತೊಗೊಂಡ್ವಿ. ಇನ್ನು ಉಡ್ದಾರ ನೋಡ್ತಾ ಇದ್ವಿ, ತುಂಬಾ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ಆದರೆ ನಂಗೆ ಅದು ಯಾವುದೂ ಇಷ್ಟ ಆಗಲಿಲ್ಲ. ನಾನು ಬಂದು ಸ್ವಲ್ಪ ಪ್ಯೂರಿಟಿ ಅಂದರೆ ಸಿಲ್ವರ್ ಕೊಡಿಸ್ತೀವಿ, ಸ್ವಲ್ಪ ಪ್ಯೂರಿಟಿ ಇರೋದು, ಚೆನ್ನಾಗಿರೋದು, ದಪ್ಪವಾಗಿರೋದು ಕೊಡಿಸಿದ್ರೆ ಅಪ್ಕಮಿಂಗ್ ಒಂದು ಸ್ವಲ್ಪ ದೊಡ್ಡವನಾದ್ಮೇಲೂ ಕೂಡ ನಾವು ಅದನ್ನೆಲ್ಲ ಹಾಕಿ ಇನ್ನೊಂದು ಕೊಡಿಸ್ಬೋದು. ಆ ಥರ ವೇನಲ್ಲಿ ಥಿಂಕ್ ಮಾಡಿ ನಾನು ಸೊಂಟಕ್ಕೆ ಉಡ್ದಾರ, ಕೈಗೆ ಕಾಲಿಗೆಲ್ಲ ತೊಗೊಂಡೆ. ಫೈನಲಾಗಿ 78.310 ಗ್ರಾಮ್ಸ್ ನಾನು ತೊಗೊಂಡೆ. ಚೆನ್ನಾಗಿತ್ತು, ಓಕೆ ಅಂತ ಅನ್ನಿಸ್ತು. ಪ್ರೈಸಸ್ ಓಕೆ, 916 ನಾವು ತೊಗೊಂಡಿದ್ದು ಬೆಳ್ಳಿ. ನಿಮ್ಗೆ ಇನ್ನೂ ಲೋ ಪ್ರೈಸಲ್ಲೂ ಕೂಡ ಬೆಳ್ಳಿ ಸಿಗುತ್ತೆ, ಆದರೆ ಚೆನ್ನಾಗಿರೋದು ತೊಗೋಬೇಕು ಅಂದರೆ 916 ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೊಡೋದು ಕೊಡ್ತೀವಿ, ಚೆನ್ನಾಗಿರೋದು ಕೊಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಚಿನ್ನದ ಕಡ್ಗ ಮಾಡಿಸಿದ್ರು, ಅಲ್ಲಿ ಇಟ್ಟಿದ್ರು. ಅವ್ರು ಹೇಳ್ತಾಯಿದ್ರು, ನಿಮ್ಮ ಮಕ್ಳದ್ದು ಏನಾದರೂ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಉಂಗುರಗಳು ಅವು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಕಡ್ಗ ಮಾಡಿಸೋಣ ಅಂತ. ನಾನಿವಾಗ ಸದ್ಯಕ್ಕೆ ಏನು ಬೇಡ, ಇರಲಿ ಹಾಗೆಯೇ ನೋಡೋಣ ಮುಂದೆ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮ ಏನೇನೆಲ್ಲ ಹೇಳಿದರು ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಇನ್ನು ಅಮ್ಮ ಊರಿಗೆ ಹೊರಟೆ. ಹೋಗೋ ಅಷ್ಟೊತ್ತಿಗೆ ಸಂಜೆ ಒಂದು 6:30 7 ಗಂಟೆ ಆಗೋಗಿತ್ತು. ಅಪ್ಪನೂ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಅಷ್ಟಕ್ಕಷ್ಟೇ ಆಯಿತು. ಆದರೆ ಇನ್ನೂ ಅಲ್ಲೆಲ್ಲ ಕತ್ಲಾಗಿರಲಿಲ್ಲ. ಇನ್ನೂ ಒಂದು 6:30 ಅನ್ನಂಗೆ ಹೋದ್ವಿ. ತುಂಬ ಕತ್ಲಾದಮೇಲೆ ಹೋಗೋದಕ್ಕಾಗಲ್ಲ, ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಥರನೇ ಇರೋ ಥರ ಒಂದು 6:30 ಅನ್ನಂಗೆ ಮನೆಗೆ ಹೋದ್ವಿ. ಇನ್ನು ಅಕ್ಕ ಪಾಪು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಇನ್ನು ಈ ಟೈಮಲ್ಲಿ ಬರೀ ರೆಸ್ಟೇ ಅಲ್ವಾ, ಆದಷ್ಟು ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಕೊಡಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಒಂಥರ ಹಿಂಸೆಗಳು ಅನುಭವಿಸಿರ್ತೀವಿ. ಇನ್ನು ಮನೆಗೆ ಬಂದಮೇಲೆ ಆದಷ್ಟು ರೆಸ್ಟಲ್ಲಿದ್ದರೆ ಒಳ್ಳೆಯದು. ಇನ್ನು ತೊಟ್ಲು ಎಲ್ಲನೂ ಮಂಚ ಎಲ್ಲ ತೊಗೊಂಡು ಬಂದಿದ್ದರು, ಅಲ್ಲಿಂದ ಟೆಂಪೋದಲ್ಲಿ ಹಾಕಿ ಕಳಿಸಿದ್ದೆ ನಾನು.
ಅದನ್ನೆಲ್ಲ ಮನೆ ಒಳಗೆ ಇನ್ನೂ ಇಟ್ಟಿರಲಿಲ್ಲ, ಎಲ್ಲ ವಾಶ್ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ರು. ಅಮ್ಮ ಅಡುಗೆ ಮಾಡ್ತಾಯಿದ್ರು, ಅಕ್ಕ ಮತ್ತು ಪಾಪು ಇಬ್ಬರು ಮಲ್ಕೊಂಡಿದ್ರು. ನಾನು ತಂದಿರೋ ಐಟಮ್ಸ್ನೆಲ್ಲ ಅಮ್ಮಂಗೆ ತೋರಿಸ್ಬಿಟ್ಟು ಎತ್ತಿಡ್ತಾ ಇದ್ದೆ, ಎಲ್ಲ ತಂದಿದ್ದೀನ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಕೂಡ ಒಂದು ವೀಡಿಯೋ ಮಾಡ್ಕೊಂಡು ಯಾರಾದರೂ ಬಾಣ್ತಿದಿರಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಗದ್ಗೆ ಅಂಗಡಿನಲ್ಲಿ ಬಾಣ್ತಿ ಐಟಮ್ಸ್ ಸಿಗುತ್ತೆ. ನಿಮ್ಗೆ ಈ ಥರ ಒಂದು ಪ್ಯಾಕೆಟ್ ಸಿಗುತ್ತೆ, ಅದು 100-110 ರೂಪಾಯಿಗೆಲ್ಲ ಸಿಗುತ್ತೆ. ಅದರಲ್ಲಿ ನಿಮಗೆ ಬಜೆ ಏನೇನೋ ಕಾಯಿದೆಲ್ಲ ಹೆಸ್ರು ಹೇಳ್ತಾರೆ, ನಂಗೆ ಬಜೆ ಒಂದು ಮಾತ್ರ ನೆನಪಿದೆ. ಅದೆಲ್ಲ ನಿಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ. ನಿಮಗೆ ಆಮೇಲೆ ಹೊಗೆ ಕೊಡ್ತಾರೆ ನೋಡಿ ಕೂದಲಾಡ್ಸೋದಕ್ಕೆಲ್ಲ, ಅದಕ್ಕೆಲ್ಲ ಕೆಲವೊಂದಿಷ್ಟು ಐಟಮ್ಸ್ಗಳಿರುತ್ತೆ. ಅದನ್ನೆಲ್ಲ ಚೂರು ಚೂರು ಹಾಕ್ಬಿಟ್ಟು ಹೊಗೆ ಕೊಡೋ ಥರ, ಅಂದರೆ ಸ್ನಾನ ಮಾಡೋ ಟೈಮಲ್ಲಿ ತುಂಬ ಒಳ್ಳೆಯದು ಅದು. ಹಾಗಾಗಿ ಅದನ್ನು ತೋರಿಸ್ದೆ, ನಿಮ್ಗೇನಾದರೂ ಬೇಕಾದರೆ ತೊಗೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಅಕ್ಕಂಗೂ ಕೂಡ ತೋರಿಸ್ದೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಅವಳು ಇವಾಗಲೇ ಯಾಕೆ ಇದನ್ನೆಲ್ಲ ತರಕ್ಕೆ ಹೋದೆ ಅಂತ ಇದ್ರು. ಬಟ್ ಡಿಸೈನ್ ಆಗಿರ್ಬೋದು ಎಲ್ಲನೂ ಸಿಂಪಲ್ಲಾಗಿ ಚೆನ್ನಾಗಿರೋದೇ ತಂದಿದ್ದೀರಾ ಅಂತ ಹೇಳಿದ್ರು. ಅವ್ರು ಖುಷಿ ಪಟ್ರಲ್ಲ, ನನಗೆ ಅದು ಇನ್ನೂ ದೊಡ್ಡ ಖುಷಿ ನನಗೆ. ನಾನಲ್ಲಿ ವಾಯ್ಸ್ ಓವರ್ ಅವ್ರು ಮಾತಾಡಿದ್ರು, ಅದನ್ನು ಹಂಗೆ ಹಾಕೋದಕ್ಕಾಗಲಿಲ್ಲ. ಸ್ವಲ್ಪ ಹಾಡು ಹಾಕ್ಕೊಂಬಿಟ್ಟಿದ್ದ ಪಾಪು ಫೋನಲ್ಲಿ, ಹಾಗಾಗಿ ಹಂಗೆ ಹಾಕೋದಕ್ಕಾಗಲಿಲ್ಲ, ಕಾಪಿರೈಟ್ಸ್ ಬರುತ್ತೆ. ನಾನು ಇದು ಆಲ್ರೆಡಿ 2 ಟೈಮ್ಸ್ ಎಡಿಟ್ ಮಾಡ್ತಾ ಇರೋದು, ಯಾಕಂದರೆ ಗೊತ್ತಿಲ್ಲ ಯೂಟ್ಯೂಬ್ ಕಡೆಯಿಂದ ಸ್ವಲ್ಪ ಸ್ಟ್ರೈಕ್ ಅದು ಇದು ಬರ್ತಾಯಿದೆ. ಆಲ್ಮೋಸ್ಟ್ ತುಂಬ ವೀಡಿಯೋಸ್ನ ಇದರಲ್ಲಿ ತೆಗೆದು 3 ಟೈಮ್ಸ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಈ ಸತಿ ಏನು ಅಪ್ಲೋಡ್ ಆಗುತ್ತೆ ಇಲ್ಲ ಅಂತ, ನೋಡೋಣ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಹಳ್ಳಿ ವಾತಾವರಣ. ಇನ್ನು ಅಂಡೆ ಒಲೆ ಕಾಯಿಸ್ತಾಯಿದ್ರು ಅಮ್ಮ, ಮತ್ತು ಪಾಪುದ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಹಾರಾಕ್ತಾಯಿದ್ದೆ. ಅದನ್ನೆಲ್ಲ ನೋಡೋದಕ್ಕೆ ಒಂಥರ ಚೆಂದ. ಮತ್ತು ಪಾಪುನ ಎಳೆ ಬಿಸಿಲಲ್ಲಿ ಹಾಕಬೇಕಾಗಿತ್ತು, ಹಾಗಾಗಿ ಅಲ್ಲೇ ಹಾಸಿಗೆ ಹಾಕ್ಬಿಟ್ಟು ಎಳೆ ಬಿಸಿಲಲ್ಲಿ ಹಾಕಿದ್ವಿ. ನಮ್ಮ ಮಗು ಇಬ್ಬರು ಮಲಗಿದ್ರು. ನಾವು ಅಷ್ಟೊತ್ತೊಳಗೆ ಸ್ನಾನ ಗೀನ ಮಾಡ್ಕೊಂಡು ಬರೋಣ ಅಂತೇಳಿ ನಾವು ಸ್ನಾನ ಮಾಡಿಕೊಂಡು ಅವ್ರನ್ನ ಎಬ್ಬಿಸಿ ಸ್ನಾನ ಎಲ್ಲ ಮಾಡಿಸಿದ್ವಿ. ಅದೆಲ್ಲ ವೀಡಿಯೋನ ತೆಗ್ದಿದ್ದೆ ಪಾಪುಗೆಲ್ಲ ಸ್ನಾನ ಮಾಡಿಸೋದು, ಆದರೆ ಅದು ಯಾಕೋ ಸ್ಟ್ರೈಕ್ ಬರ್ತಾಯಿತ್ತು. ಹಾಗಾಗಿ ನಾನು ಅದನ್ನ ಯಾವುದು ಎಲ್ಲ ಡಿಲೀಟ್ ಮಾಡಿಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ನಾನು ಹಾಕ್ತಾಯಿದ್ದೀನಿ. ಇನ್ನು ಇವತ್ತು ನಮ್ಮ ಕಡೆ ಎಲ್ಲ ಸೂತಕ ತಕ್ಕೊಳ್ಳೋ ದಿವಸನೇ ತೊಟ್ಲಿಗೂ ಕೂಡ ಹಾಕ್ತೀವಿ, ಯಾಕಂದರೆ ಇನ್ಮೇಲೆ ತೊಟ್ಲಲ್ಲಿ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು. ಇನ್ನು ಹೆಸ್ರು ಕೂಡ ಇವತ್ತೇ ನಾವು ಇಡ್ತೀವಿ. ಕೆಲವರು 9 ತಿಂಗಳಲ್ಲಿ ಇಡ್ತಾರೆ, ಕೆಲವರು ಹುಟ್ಟಿದಾಗ ಈ ಥರ ಸೂತಕ ತಕ್ಕೊಳ್ಬೇಕಾದ್ರೆ ಇಕ್ತಾರೆ. ಕೆಲವರು ಗ್ರ್ಯಾಂಡಾಗಿ ಮಾಡಿ ಇಡೋಣ ಅಂತೇಳಿ 9 ತಿಂಗ್ಳಿಗೆ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವೇನಂದರೆ ಇವಾಗ ಚಿಕ್ಕ ಮಗು ಅಲ್ವಾ, ನಾವಿವಾಗ ಚಿನ್ನು ಮುದ್ದು ಅಂತ ಕರಿಬೋದು. ಆದರೆ ಅವನಿಗೆ ಇನ್ನು 9 ತಿಂಗ್ಳು ಆಗೋವರೆಗೂ ಏನಾದರೂ ಅಡ್ಡ ಹೆಸ್ರು ಬಂದುಬಿಟ್ರೆ, ಯಾಕಂದರೆ ಆ ಥರ ಎಲ್ಲ ಬರಬಾರ್ದು ಅಂತ ಹೇಳೋದಕ್ಕೋಸ್ಕರ ಇವಾಗ ಜಸ್ಟ್ ಸಿಂಪಲ್ಲಾಗಿ ಅವನ್ನ ನಾವೇನು ಹೆಸ್ರು ಬಲಕ್ಕೋ ಹೇಳಿರ್ತೀವಲ್ಲ, ಅಕ್ಷರಗಳು ಬಂದಿರುತ್ತಲ್ಲ, ಆ ಹೆಸ್ರಲ್ಲಿ ಇವಾಗಲೇ ಹೆಸ್ರನ್ನ ಕೂಗಿಸ್ಬಿಡ್ತೀವಿ. ಆವಾಗ 9 ತಿಂಗಳು ಆದಮೇಲೆ ಬೇಕಾದ್ರೆ ನೀವು ಗ್ರ್ಯಾಂಡಾಗಿ ಮಾಡಿ ನೇಮ್ ರಿವೀಲ್ ಥರ ಎಲ್ಲ ಮಾಡ್ಬೋದು. ಬಟ್ ಅದು ಯಾವುದೇ ರೀತಿಯಾದಂಥ ಅಡ್ಡ ಹೆಸ್ರು ಅದೆಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಇವಾಗಲೇ ಹೆಸ್ರು ಕೂಡ ಇಟ್ವಿ. ಆ ಹೆಸ್ರು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅದನ್ನೇನು ಸೀಕ್ರೆಟ್ ಏನಿಲ್ಲ. ಪಾಪುಗೆ ಬಂದು ನಾವು ಕೇಳಿದಾಗ ಟೋ ಪಾ ಪಿ ಈ ಅಕ್ಷರದಲ್ಲಿ ಬಂದಿತ್ತು. ನಾವು ಇಂದ ಪಿಯಿಂದ ತುಂಬಾ ಹೆಸ್ರು ಹುಡುಕಿದ್ವಿ, ಸಜೆಸ್ಟ್ ಕೇಳಿದ್ವಿ. ಆ್ಯಂಡ್ ಅವರು ಕೂಡ ಪುರೋಹಿತರು ಕೂಡ ಬರ್ಕೊಟ್ಟಿದ್ರು. ಆ್ಯಂಡ್ ಫೈನಲಾಗಿ ಅವನಿಗೆ ಇಂದ ಪಂಕಜ್, ಪರಮೇಶ್ ಈ ಥರದ್ದೆಲ್ಲ ಬಂದಿತ್ತು. ನಮ್ಗೆ ಅದೆಲ್ಲ ಸ್ವಲ್ಪ ಯಾಕೋ ಇಷ್ಟ ಆಗಲಿಲ್ಲ. ಇನ್ನು ಲಾಸ್ಟಿಗೆ ಪರೀಕ್ಷಿತ್ ಗೌಡ, ಈ ಒಂದು ಹೆಸ್ರು ಚೆನ್ನಾಗಿ ಅನ್ನಿಸ್ತು ನಮಗೆ. ಅವ್ನಿಗೆ ಚಿಕ್ಕ ವಯಸ್ಸಲ್ಲೂ ಚೆನ್ನಾಗಿರುತ್ತೆ, ಇನ್ನು ಅವ್ನು ದೊಡ್ಡವನಾದ್ಮೇಲೆ ಕೂಡ ಮಾಯಾವಾದೇ ಜಂಗಮಂಗಾಭೈವಿದ್ಯೆ ಚೋಡಾವನ್ ಏರಿನದೇ ಚಾರು ವಿದ್ಯೋತ್ಪಾದಂಡಂ ಸಗಲ ಸಮರತೆ ಶ್ರೀಯಂತೆ ಲಾಂಪದಂಡಂ ಚತ್ರಭುವನಾಥಗುಣದಂಡ ಯಜಿಪತೆ ರಕ್ಷಿಸಾವನ್ ಬ್ರಹ್ಮಾತ್ಮದ ಕಾಲಾಸ್ತೋತ್ರ ಜಯ ವಿಜಯದೋ ರಾಮಂಜಮನೆ ತಾಯಿ ಮಂಗಲ ಸ್ತೋತ್ರಾಣಿ ಸಂಮರ್ಗದಾಯ ಎರಡು ಮೂಲದಾಸ ಶೇಷಾಚಲ ಭಕ್ತಿಶಲಾನ ಮಾತಲಾವುಡಾಜ್ ಶ್ರೀನಿವಾಸಲಾ ಶ್ರೀಮೃತರಾ ಶ್ರೀ ಜಗನ್ನವಾಸ ವಾಸುದೇವಾರಂಗ ಲಕ್ಷ್ಮೀ ನರಸ್ಯಾನಂತ ಸೈನಾನುನಾಮ ಕಮಲನೈನ ಪೀತಾಂಬರರಾಜದಾನಂದ ಗೋವಿಂದ ಗುರುಮತ್ರಾದೇವತಾಂ ಮಧಿಪುರ ಪುರುಷ ಕುಲಾಚಂದ್ರ ಅದು ತುಟಿ ಅವ್ನು ಯಾವಾಗ ನೆಕ್ಕಡ್ಲಿ ತುಟಿ ಬಿಡು. ಸಾಕು ಬಟ್ಟೆ ಇನ್ನು ಫೈನಲಿ ಪಾಪುಗೆ ಹೆಸರು ಎಲ್ಲ ಇಟ್ಮೇಲೆ ಇನ್ನು ತೊಟ್ಲನ್ನು ನಾನು ಸಿಂಪಲಾಗಿ ರೆಡಿ ಮಾಡಿದ್ದೆ. ಇನ್ನು ಅದಕ್ಕೆ ಪಾಪುನ ಹಾಕೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ನಾನೇ. ಇನ್ನು ಅವನು ತೊಟ್ಲ ಮೇಲೆ ಮಲ್ಕೋಬೇಕು ಇನ್ಮೇಲೆ ಒಂದು 3 ತಿಂಗಳಾದ್ರೆ ಅಷ್ಟೇ. ಆಮೇಲೆ ಯಾಕಂದರೆ ಮಕ್ಕಳು
ಒದ್ದಾಡ್ತಾ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳು ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಒಂದು 3 ತಿಂಗಳಾದರೂ ಮಲ್ಕೋಬೇಕು. ಯಾಕಂದರೆ ಆ 3 ತಿಂಗಳು ಅವರು ಎದ್ದೇಳ್ತಾನೆ ಇರ್ತಾರಲ್ಲ ಮಧ್ಯದಲ್ಲಿ. ಸೊ ಅವಾಗ ಹಾಲು ಕುಡಿಸಿ ತಿರ್ಗಾ ಅವ್ರನ್ನ ನಿದ್ದೆಗೆ ಹಾಕ್ಸೋಕ್ಕೆ ತೊಟ್ಲಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ತೊಟ್ಲಿಗೆ ಹಾಕ್ತಾರೆ. ಆ್ಯಂಡ್ ಶಾಸ್ತ್ರದ ಪ್ರಕಾರ ಒಳ್ಳೆಯದು. ಸೊ ತೊಟ್ಲಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿ ಇನ್ನು ಪಾಪುನ ತೊಟ್ಲಿಗೆ ಹಾಕ್ತಾಯಿದ್ದೀವಿ. ಇವಾಗೆಲ್ಲ ಜೋಲಿ ಎಲ್ಲ ಬಂದಿದೆ ನೋಡಿ, ಆ ಥರದ್ದು ಕೂಡ ಸ್ವಲ್ಪ ದಿವಸ ಹಾಕ್ಕೋಬೋದು. ತೊಟ್ಲೆಲ್ಲ ಆದಮೇಲೆ ಒಂದು 3 ತಿಂಗಳು ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಆಮೇಲೆ ತೊಟ್ಲು ಎತ್ತಿಕ್ಬಿಟ್ಟು ಜೋಲಿ ಈ ಥರದ್ದೆಲ್ಲ ಬಂದಿದೆ ನೋಡಿ, ಅದನ್ನು ನಾವು ಬಳಸ್ಕೊಂಡು ಮಕ್ಕಳನ್ನ ಮಲಗಿಸ್ಬೋದು. ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಶಾಸ್ತ್ರದ ಪ್ರಕಾರ ತೊಟ್ಲಿಗೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಷ್ಟೇ. ಇನ್ನು ಪೂಜೆ ಎಲ್ಲ ಮಾಡಿ ಗುಂಡ್ಕಲ್ಲು ಅಂತ ಬರುತ್ತಲ್ಲ, ಅದನ್ನು ಮೊದಲು ಹಾಕ್ಬಿಟ್ಟು ಆಮೇಲೆ ಪಾಪುನ ಹಾಕ್ತಾಯಿದ್ದೀನಿ. ಹೇಳಬೇಕು ಅಂದರೆ ತುಂಬ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೆ, ಬಟ್ ಅದನ್ನೆಲ್ಲ ಹಾಕೋದಕ್ಕಾಗಿಲ್ಲ ಅನ್ನೋದೇ ಒಂಥರ ಬೇಜಾರು. ಅದು ಯೂಟ್ಯೂಬ್ ಕಡೆಯಿಂದ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಅದರಲ್ಲೂ ಮಕ್ಳ ವಿಚಾರದಲ್ಲಿ ತೋರಿಸ್ತೀವಿ ಅಂದರೆ ತುಂಬಾ ನಾವು ಸೂಕ್ಷ್ಮವಾಗಿರಬೇಕು. ನಾವು ಅನ್ಕೋತೀವಿ ಇದೆಲ್ಲ ದೊಡ್ಡ ಮ್ಯಾಟ್ರಲ್ಲ ಅಂತ, ಆದರೆ ಅವ್ರಿಗದು ಬೇರೆ ರೀತಿಯಾಗಿ ಅದು ವೀಡಿಯೋಸ್ಗಳಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಹಾಕಿಲ್ಲ. ಮಾಡಿದರೂ ಹಾಕೋಕ್ಕಾಗಿಲ್ಲ. ಬೇಕಾದ್ರೆ ಮಿನಿ ವ್ಲಾಗ್ಸಲ್ಲಿ ಹಾಕ್ತೀನಿ, ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಇನ್ನು ಎಲ್ಲ ಮಾಡ್ಬೇಕು ಕೊಡ್ತೀನಿ ಬಿಡ್ತೀಯಾ ಸಟ್ಟು. ಈ ಕಡೆ ನೋಡ, ಕಿವಿ ಒಳಗೆ ಪರಿಚಿತ್ ಗೌಡ ಸ್ಮೂತ್ ಆಗಿ. ಹೇಳುವ ಕಿವಿ ಒಳಗೆ ಅಷ್ಟೇ. ಬರೀ ಇನ್ನೊಂದು ಕೈಯಾಗೆ ಅಷ್ಟೇ ಸಾಕು. ಕೊಡ್ತೀರಲ್ಲ ಬಾಬುನ? ಎಷ್ಟು ಕೊಡ್ಬೇಕು ದುಡ್ಡು? ಎಷ್ಟು ಕೊಡ್ಲಿ? ನೀವು ಬಾಬು ಕೊಡ್ತೀರಾ? ಇನ್ನು ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಗೊತ್ತಾ, ಆದರೆ ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇತ್ತು. ನಾನಲ್ಲಿ ತೊಗೋಬೇಕಾರೆ ಅಯ್ಯೋ ಚಿಕ್ಕದು ಅನ್ನಿಸ್ತಾ ಇತ್ತು, ಬಟ್ ಹಾಕಿದ್ಮೇಲೆ ಅದೇ ದೊಡ್ಡದು. ಅದು ಟೈಮ್ ಹೋಗ್ತಾ ಅವನಿಗೂ ಕೂಡ ಅದು ಕರೆಕ್ಟಾಗಿ ಆಗುತ್ತೆ ಎಲ್ಲನೂ. ತಮ್ಮಯ್ಯ ಏನೋ ಅವನ ಹೆಸರು? ಪರೀಕ್ಷಿತ್ ಗೌಡ. ಯಾರಾದ್ರೂ ಕೇಳಿದ್ರೆ ಹೇಳ್ಬೇಕು ತಮ್ಮನ ಹೆಸರೇನು ಅಂದರೆ. ಅಪ್ಪು ಅಂತೂ ಅವನ್ನ ಬಿಡ್ತಾನೆ ಇಲ್ಲ. ನಾನು ತಮ್ಮ ಅಂದ್ಕೊಂಡು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.